ಸ್ನೇಹಿತರೆ, ನಮ್ಮ ಪುರಾಣದಲ್ಲಿರೋ ಸಪ್ತ ಚಿರಂಜೀವಿಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಹನುಮಂತ, ಪರಶುರಾಮ, ಬಲಿಚಕ್ರವರ್ತಿ, ವಿಭೀಷಣ, ಕೃಪಾಚಾರ್ಯ, ಮಹರ್ಷಿ ವೇದವ್ಯಾಸರು ಮತ್ತು ಅಶ್ವತ್ಥಾಮ. ಉಳಿದವರೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿ ಲೋಕಕ್ಕೆ ಒಳ್ಳೆಯದನ್ನ ಮಾಡಿ ಚಿರಂಜೀವಿಯಾಗೋ ವರ ಪಡೆದ್ರೆ, ಈ ಅಶ್ವತ್ಥಾಮ ಮಾತ್ರ ಕೆಟ್ಟ ಕೆಲಸದಿಂದ ಮಾಡಬಾರದ ಕೆಲಸವನ್ನ ಮಾಡಿ ಕೃಷ್ಣನಿಂದ ಶಾಪಕ್ಕೊಳಗಾಗ್ತಾನೆ. ಈ ಚಿರಂಜೀವಿ ಆಗೋದು ಕೂಡ ಶಾಪನ. ಅದು ಯಾವ ರೀತಿಯಲ್ಲಿ ಈ ಅಶ್ವತ್ಥಾಮನಿಗೆ ಶಾಪವಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಅಶ್ವತ್ಥಾಮ ಅನ್ನೋ ಹೆಸರು ಕೇಳಿದವರಿಗೆ ಒಬ್ಬ ಶ್ರೇಷ್ಠ ಯೋಧ ಕಣ್ಮುಂದೆ ಬರ್ತಾನೆ. ಯಾಕಂದ್ರೆ ಇಡೀ ಮಹಾಭಾರತದಲ್ಲಿ ಅರ್ಜುನನ ಎದುರು ನಿಂತು ಹೋರಾಡುವ ಸಾಮರ್ಥ್ಯವನ್ನ ಕೇವಲ ಕೆಲವು ಜನ ಮಾತ್ರ ಹೊಂದಿದ್ರು. ಅವರ ಪೈಕಿ ಈ ಅಶ್ವತ್ಥಾಮ ಕೂಡ ಒಬ್ಬನಾಗಿದ್ದ. ಅಶ್ವತ್ಥಾಮ ಶ್ರೇಷ್ಠ ಯೋಧನಾಗಿದ್ರು ಕೂಡ ಆತನು ಕೂಡ ನಿಮ್ಮ ಹಾಗೆ ಒಬ್ಬ ಮನುಷ್ಯನಾಗಿದ್ದ. ಅವನಲ್ಲೂ ಕೂಡ ಕೋಪ, ಪ್ರೇಮ, ಹತಾಶೆ, ದುಃಖ, ಸಿಟ್ಟು ಎಲ್ಲ ಕೂಡ ಇತ್ತು. ಅದಕ್ಕಾಗಿನೇ ದುರ್ಯೋಧನ ಹೇಳಿದ ಕೂಡಲೇ ಪಾಂಡವರನ್ನ ಕೊಲ್ಲೋದಕ್ಕೆ ಹೊರಟಿದ್ದ. ಇಂಥ ಶೂರನಾಗಿದ್ದ ಈ ಅಶ್ವತ್ಥಾಮ ಕೆಲವು ಮೂರ್ಖತನದ ಕೆಲಸಕ್ಕೆ ಮುಂದಾಗಿದ್ದು ಯಾಕೆ? ಶ್ರೀಕೃಷ್ಣನಿಂದ ಆತ ಶಾಪ ಪಡೆದಿದ್ಯಾಕೆ? ಆತ ಪಾಂಡವರ ಮಕ್ಕಳನ್ನ ಕೊಲ್ಲೋದಕ್ಕೆ ಮುಂದಾಗಿದ್ದು ಯಾಕೆ? ಮತ್ತು ಆತ ಶಾಪ ಪಡ್ಕೊಂಡ ಮೇಲೆ ಆತನಿಗೆ ಪರಶುರಾಮರು ಶಾಪ ವಿಮೋಚನೆಯ ದಾರಿ ತೋರಿಸಿದ್ದು ಹೇಗೆ? ಮತ್ತು ಅಶ್ವತ್ಥಾಮ ಈಗಲೂ ಬದುಕಿದ್ದಾನ? ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಲ್ಲಿವರೆಗೂ ನೀವು ನಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಚಾನಲ್ ಅನ್ನ ಸೇರ್ಕೊಳ್ಳಿ. ಅಶ್ವತ್ಥಾಮ ಹುಟ್ಟೋದಕ್ಕಿಂತ ಮುಂಚೆ ದ್ರೋಣರು ಶಿವನನ್ನ ಕುರಿತು ತಪಸ್ಸು ಮಾಡ್ತಾರೆ. ಆತನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾದಾಗ ಶಿವನ ಅಂಶದಿಂದ ಜನಿಸೋ ಒಬ್ಬ ಗಂಡು ಮಗುವನ್ನ ವರವಾಗಿ ಕೇಳ್ತಾರೆ. ಹೀಗಾಗಿ ಶಿವನಿಂದ ವರ ಪಡೆದು ಶಿವನ ಅಂಶದಿಂದ ದ್ರೋಣಾಚಾರ್ಯ ಮತ್ತು ಕೃಪಿದೇವಿಗೆ ಈ ಅಶ್ವತ್ಥಾಮ ಜನಿಸ್ತಾನೆ. ಜನಿಸುವಾಗಲೇ ಹಣೆಯ ಮೇಲೆ ಮಣಿಯನ್ನ ಹೊಂದಿದ್ದ ಈತ ಅಪಾರ ಶಕ್ತಿವಂತನಾಗಿರ್ತಾನೆ. ಇದನ್ನು ಆ ಮಣಿಯ ಮೂಲಕ ಯಾವುದೇ ಜಂತುಗಳನ್ನ ಕೂಡ ಕಂಟ್ರೋಲ್ ಮಾಡುವ ಒಂದು ಶಕ್ತಿಯನ್ನ ಆತ ಆ ಮಣಿಯ ಮೂಲಕ ಪಡ್ಕೋತಾನೆ. ಅಷ್ಟೇ ಅಲ್ಲದೆ ಆ ಮಣಿ ಹಸಿವು, ಬಾಯಾರಿಕೆಗಳಾಗದಂತೆ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನ ಕೂಡ ಹೊಂದಿರುತ್ತೆ. ಈ ದ್ರೋಣರು ತಮ್ಮಲ್ಲಿ ಅಪಾರ ಶಸ್ತ್ರವಿದ್ಯೆ ಇದ್ರೂ ಕೂಡ ಯಾವತ್ತೂ ಹಣ ಸಂಪಾದನೆಗೋಸ್ಕರ ತಮ್ಮ ಶಸ್ತ್ರವಿದ್ಯೆಯನ್ನ ಬಳಸ್ತಾ ಇರಲಿಲ್ಲ. ಹೀಗಾಗಿ ಈ ಅಶ್ವತ್ಥಾಮನ ಬಾಲ್ಯ ತುಂಬಾ ಬಡತನದಲ್ಲಿ ಕಳೆಯುತ್ತೆ. ದ್ರೋಣಾಚಾರ್ಯರಿಗೆ ಒಂದು ದಿನ ತನ್ನ ಮಗನಿಗೆ ಕುಡಿಯೋದಕ್ಕೆ ಹಾಲನ್ನ ಕೂಡ ಒದಗಿಸುವ ಸ್ಥಿತಿಯಲ್ಲಿರ್ಲಿಲ್ಲ. ಆ ಸ್ಥಿತಿಯಲ್ಲಿ ತಮ್ಮ ಮೇಲೆ ಅವರಿಗೆ ಬೇಸರವಾಗುತ್ತೆ. ಹೀಗಾಗಿ ತನ್ನ ಬಾಲ್ಯ ಸ್ನೇಹಿತ ದೃಪದನನ್ನ ಸಹಾಯ ಕೇಳಬೇಕು ಅಂತ ಪಾಂಚಾಲ ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಸಹಾಯ ಕೇಳಿಕೊಂಡು ಬಂದಿದ್ದ ದ್ರೋಣರಿಗೆ ಅಧಿಕಾರದ ಅಮಲಿನಲ್ಲಿ ಆ ದೃಪದ ರಾಜ ಅವಮಾನಕ್ಕೀಡು ಮಾಡ್ತಾನೆ. ಅವರಿಗೆ ಹೇಳಬಾರದ ಮಾತನ್ನ ಹೇಳಿ ಹೀಯಾಳಿಸ್ತಾನೆ. ತಾನು ರಾಜ, ನೀನು ಭಿಕ್ಷುಕ, ನನಗೆ ನಿನಗೆ ಯಾವ ರೀತಿಯಲ್ಲೂ ಸ್ನೇಹ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದ್ರೋಣರನ್ನ ಅವಮಾನಿಸಿ ಅಲ್ಲಿಂದ ಕಳಿಸ್ತಾನೆ. ಬೇರೆ ವಿಧಿ ಇಲ್ಲದೆ ವಾಪಸ್ಸು ಬರ್ತಾ ಇದ್ದ ದ್ರೋಣರಿಗೆ ಕೃಪಾಚಾರ್ಯರು ಸಿಕ್ಕು ದ್ರೋಣರ ಶಕ್ತಿ ಸಾಮರ್ಥ್ಯಗಳ ಅರಿವಿದ್ದ ಅವರು ಹಸ್ತಿನಾಪುರಕ್ಕೆ ಬರುವಂತೆ ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಹಸ್ತಿನಾಪುರಕ್ಕೆ ಬಂದ ದ್ರೋಣರು ಅಲ್ಲಿ ರಾಜಗುರುಗಳಾಗಿ ನೇಮಕವಾಗಿ ಪಾಂಡವರು ಮತ್ತು ಕೌರವರಿಗೆ ಶಸ್ತ್ರಾಭ್ಯಾಸಗಳನ್ನ ಕಲಿಸುವ ಗುರುವಾಗ್ತಾರೆ. ಈ ದ್ರೋಣರ ಮೂಲಕವೇ ಪಾಂಡವರು ಮತ್ತು ಕೌರವರು ಪ್ರಪಂಚ ಪ್ರಸಿದ್ಧಿಯನ್ನ ಪಡಿತಾರೆ ಅಂತ ಹೇಳ್ಬೋದು. ಈ ಪಾಂಡವರು ಮತ್ತು ಕೌರವರ ಜೊತೆ ದ್ರೋಣರ ಮಗನಾಗಿದ್ದ ಅಶ್ವತ್ಥಾಮ ಕೂಡ ಶಸ್ತ್ರವಿದ್ಯೆಯನ್ನ ಕಲಿತಾನೆ. ಈ ಅಶ್ವತ್ಥಾಮ ದುರ್ಯೋಧನನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಯಾಕಂದ್ರೆ ಗುರು ದ್ರೋಣರಿಗೆ ಪ್ರೀತಿಯ ಶಿಷ್ಯನಾಗಿದ್ದು ಅರ್ಜುನ. ಸ್ವಂತ ಮಗನನ್ನ ಬಿಟ್ಟು ಈ ದ್ರೋಣರು ಅರ್ಜುನನನ್ನ ಹೊಗಳ್ತಾ ಇದ್ರು. ಈ ಕಾರಣದಿಂದ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಅಪಾರ ಈರ್ಷೆಯನ್ನ, ಅಸೂಯೆಯನ್ನ ಬೆಳೆಸ್ಕೋತಾನೆ. ತನ್ನ ತಂದೆ ತನಗಿಂತ ಹೆಚ್ಚಿನ ಕಾಳಜಿಯನ್ನ ಅರ್ಜುನನ ಮೇಲೆ ತೋರಿಸ್ತಾ ಇರೋದು ಈ ಅಶ್ವತ್ಥಾಮನಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯವಾಗಿಲ್ಲದ ವಿಷಯವಾಗಿರ್ತಾ ಇತ್ತು. ಹೀಗೆ ಪಾಂಡವರು ಮತ್ತು ಕೌರವರ ವಿದ್ಯಾಭ್ಯಾಸ ಮುಗಿಯುತ್ತೆ. ಗುರು ದ್ರೋಣರು ತಮ್ಮ ಗುರುದಕ್ಷಿಣೆಗಾಗಿ ತಮ್ಮನ್ನ ಅವಮಾನಿಸಿದ್ದ ದೃಪದ ರಾಜನನ್ನ ಸೋಲಿಸಿ ಆತನ ರಾಜ್ಯವನ್ನ ಕೊಡಿಸುವಂತೆ ತನ್ನ ಶಿಷ್ಯರ ಬಳಿ ಕೇಳ್ತಾರೆ. ಅದಕ್ಕೊಪ್ಪಿದ ಕೌರವರು ಮೊದಲನೇದಾಗಿ ದೃಪದನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದರೆ ಕೌರವರಿಂದ ದೃಪದನನ್ನ ಗೆಲ್ಲೋದಕ್ಕೆ ಆಗೋದಿಲ್ಲ. ಅನಂತರ ಹೋದ ಪಾಂಡವರು ಆತನನ್ನ ಗೆದ್ದು ಆತನ ರಾಜ್ಯವನ್ನ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡ್ತಾರೆ. ಆ ದೃಪದನ ರಾಜ್ಯವನ್ನ ಅಶ್ವತ್ಥಾಮನಿಗೆ ಒಪ್ಪಿಸಿದ ಗುರು ದ್ರೋಣರು ಆತನನ್ನ ಆ ರಾಜ್ಯವನ್ನ ಆಳುವಂತೆ ಹೇಳ್ತಾರೆ. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ದ್ರೋಣರು ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ. ಅದಕ್ಕೆ ಕೂಡ ಒಂದು ಕಾರಣ ಇದೆ. ತಮ್ಮಲ್ಲಿ ಏನೂ ಇಲ್ಲದ ಸ್ಥಿತಿಯಲ್ಲಿದ್ದಾಗ ತನಗೆ ಈ ಹಸ್ತಿನಾಪುರದ ರಾಜ ಅಂದ್ರೆ ಧೃತರಾಷ್ಟ್ರ ಕರೆದು ಉದ್ಯೋಗವನ್ನ ಕೊಟ್ಟಿದ್ದ. ಹೀಗಾಗಿ ಈ ಹಂಗಿಗೆ ಕಟ್ಟು ಬಿದ್ದ ಗುರುದ್ರೋಣರು ಈ ಕುರುಕ್ಷೇತ್ರದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ. ಆದರೆ ಈ ಅಶ್ವತ್ಥಾಮನಿಗೆ ಕೇವಲ ಅರ್ಜುನನ ಮೇಲಿನ ದ್ವೇಷ, ಅರ್ಜುನನ ಮೇಲಿನ ಅಸೂಯೆ ಈ ಕೌರವರ ಪರವಾಗಿ ಯುದ್ಧ ಮಾಡುವ ಹಾಗೆ ಮಾಡುತ್ತೆ. ಹೀಗೆ ಈ ಯುದ್ಧ ನಡೀತಾ ಇರೋ ಒಂದು ದಿನ ಈ ದ್ರೋಣರು ಪಾಂಡವರ ಸೈನ್ಯದ ಮೇಲೆ ಮುಗಿ ಬೀಳ್ತಾರೆ. ಪಾಂಡವ ಸೈನ್ಯವನ್ನೆಲ್ಲ ನಾಶ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ.
ಆಗ ಅವರಿಗೆ ಗುರುದ್ರೋಣರನ್ನ ಹತ್ಯೆ ಮಾಡೋದನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇರೋದಿಲ್ಲ. ಹೀಗಾಗಿ ಶ್ರೀಕೃಷ್ಣನ ಅಣತಿಯಂತೆ ಅವರು ಒಂದು ಆನೆಯನ್ನ ಕೊಂದು ಅಶ್ವತ್ಥಾಮೋ ಹತ ಕುಂಜರಃ ಎಂದು ಗುರುದ್ರೋಣರಿಗೆ ಕೇಳಿಸುವಂತೆ ಹೇಳಿ ಅಶ್ವತ್ಥಾಮನೇ ಹತನಾಗಿದ್ದಾನೆ ಎನ್ನುವ ರೀತಿಯಲ್ಲಿ ಅವರಿಗೆ ಭ್ರಮೆ ಉಂಟು ಮಾಡ್ತಾರೆ. ಹೀಗಾಗಿ ಅದನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ದ್ರೋಣರು ಧ್ಯಾನ ಸ್ಥಿತಿಯಲ್ಲಿದ್ದಾಗ ದೃಷ್ಟದ್ಯುಮ್ನನಿಂದ ಆ ಗುರುದ್ರೋಣರನ್ನ ಹತ್ಯೆ ಮಾಡಿಸ್ತಾರೆ. ತನ್ನ ತಂದೆಯನ್ನ ಈ ರೀತಿ ಮೋಸದಿಂದ ಕೊಂದ್ರು ಅಂತ ಗೊತ್ತಾದಾಗ ಅಶ್ವತ್ಥಾಮ ಪಾಂಡವರ ಮೇಲೆ ಕೋಪಗೊಳ್ತಾನೆ. ಪಾಂಡವ ಸೈನ್ಯವನ್ನೆಲ್ಲ ನಿರ್ನಾಮ ಮಾಡ್ತೇನೆ ಅಂತ ನಾರಾಯಣಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಈ ನಾರಾಯಣಾಸ್ತ್ರ ಪಾಂಡವರ ಸೈನ್ಯವನ್ನೆಲ್ಲ ನಾಶ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಆಗ ಶ್ರೀಕೃಷ್ಣ ಪಾಂಡವ ಸೈನ್ಯಕ್ಕೆ ತಮ್ಮೆಲ್ಲ ಶಸ್ತ್ರಗಳನ್ನ ತ್ಯಾಗ ಮಾಡಿ ನಿಲ್ಲುವಂತೆ ಆದೇಶ ಕೊಡ್ತಾನೆ. ಈ ನಾರಾಯಣಾಸ್ತ್ರದಲ್ಲಿ ಒಂದು ವಿಶೇಷ ಇದೆ. ಅದು ತನ್ನ ಶತ್ರುಗಳ ಕೈಯಲ್ಲಿ ಆಯುಧ ಹಿಡಿದಿದ್ದವರನ್ನ ಸಾಯಿಸುತ್ತೆ. ಅಂದರೆ ಎದುರಾಗಿ ಯುದ್ಧ ಮಾಡ್ತಾ ಇದ್ದ ಶತ್ರುಗಳು ಕೈಯಲ್ಲಿ ಆಯುಧ ಹಿಡಿದಿದ್ರೆ ಸಾಕು, ಆ ಅಸ್ತ್ರ ಎಲ್ಲರನ್ನ ನಾಶ ಮಾಡುತ್ತೆ. ಅಸ್ತ್ರವನ್ನ ತ್ಯಾಗ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸಿದ ಹಾಗೆ. ಅದಕ್ಕೋಸ್ಕರ ಯುದ್ಧವನ್ನ ನಿಲ್ಲಿಸಿದ ಮೇಲೆ ಅದು ಯಾರಿಗೂ ಹಾನಿಯನ್ನ ಮಾಡೋದಿಲ್ಲ. ಈ ಅಸ್ತ್ರದ ಬಗ್ಗೆ ತಿಳಿದಿದ್ದ ಕೃಷ್ಣ ಪಾಂಡವ ಸೈನ್ಯಕ್ಕೆ ಶಸ್ತ್ರತ್ಯಾಗ ಮಾಡುವಂತೆ ಆದೇಶ ಕೊಡ್ತಾನೆ. ಪ್ರತಿಯೊಬ್ಬರು ಶಸ್ತ್ರತ್ಯಾಗ ಮಾಡಿದ ಕೂಡಲೇ ಆ ಅಸ್ತ್ರ ನಿರ್ವೀರ್ಯವಾಗುತ್ತೆ. ಇದರಿಂದ ಅಶ್ವತ್ಥಾಮನ ಕೋಪ ಪಾಂಡವರ ಮೇಲೆ ಹಾಗೆ ಉಳ್ಕೊಳ್ಳುತ್ತೆ. ನಂತರ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ, ಶಲ್ಯ ಹೀಗೆ ಪ್ರತಿಯೊಬ್ಬರು ಸತ್ತಂತೆ ದುರ್ಯೋಧನನಿಗೆ ತಾವು ಯುದ್ಧ ಸೋಲ್ತಾ ಇರೋದು ಖಚಿತವಾಗುತ್ತೆ. ಹೀಗಾಗಿ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ ಈ ಮೂವರಿಗೆ ತಲೆ ಮರೆಸಿಕೊಳ್ಳುವಂತೆ ಹೇಳಿ ದುರ್ಯೋಧನ ತಾನು ಕೂಡ ಸ್ವತಃ ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಳ್ತಾನೆ. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿರೋದನ್ನ ತಿಳಿದ ಪಾಂಡವರು ಆ ನದಿ ದಡಕ್ಕೆ ಬಂದು ಆತನನ್ನ ಹೊರಗೆ ಬರುವಂತೆ ಪ್ರಚೋದಿಸ್ತಾರೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆತ ಹೊರಗೆ ಬರೋದಿಲ್ಲ. ಇದರಿಂದ ಸಿಟ್ಟಿಗೆದ್ದ ಭೀಮ ಆತನನ್ನ ಹೀನಾಯವಾಗಿ ಬೈಯೋದಕ್ಕೆ ಪ್ರಾರಂಭಿಸ್ತಾನೆ. ಆತನನ್ನ ನಿಲ್ಲಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆತನ ಅವಹೇಳನಕಾರಿ ಮಾತುಗಳನ್ನ ಕೇಳಿ ಸಹಿಸಿಕೊಳ್ಳಲಾಗದೆ ದುರ್ಯೋಧನ ಕೂಗುತ್ತಾ ಹೊರಗೆ ಬರ್ತಾನೆ. ಅನಂತರ ಭೀಮ ಮತ್ತು ದುರ್ಯೋಧನರ ಮಧ್ಯೆ ಗದಾಯುದ್ಧ ಪ್ರಾರಂಭವಾಗುತ್ತೆ. ಈ ಮುಂಚೆ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭದಲ್ಲಿ ಭೀಮ ದುರ್ಯೋಧನನ ತೊಡೆ ಮುರಿಯೋದಾಗಿ ಪ್ರತಿಜ್ಞೆ ಮಾಡಿರ್ತಾನೆ. ಈ ಗದಾಯುದ್ಧದಲ್ಲಿ ತನ್ನ ಪ್ರತಿಜ್ಞೆಯನ್ನ ತೀರಿಸ್ಕೋತಾನೆ. ಆತನ ತೊಡೆಯನ್ನ ಮುರಿದು ಹಾಕ್ತಾನೆ. ಹೀಗೆ ಯುದ್ಧದಲ್ಲಿ ತೊಡೆ ಮುರಿದು ಅಪಾರ ಗಾಯಗೊಂಡು ಬಿದ್ದಿದ್ದ ಆ ದುರ್ಯೋಧನನನ್ನ ಅದೇ ಯುದ್ಧ ಭೂಮಿಯಲ್ಲಿ ಬಿಟ್ಟು ಪಾಂಡವರು ಶಿಬಿರಕ್ಕೆ ವಾಪಸ್ ಆಗ್ತಾರೆ. ಅನಂತರ ಸಂಜೆ ಆತನನ್ನ ಭೇಟಿಯಾಗೋದಕ್ಕೆ ಬಂದ ಅಶ್ವತ್ಥಾಮ, ನೀನು ಈ ನೋವನ್ನ ತಡೆದುಕೊಂಡು ಜೀವಂತವಾಗಿರು, ನಾನು ನಿನಗೆ ನಾಳೆ ಸೂರ್ಯೋದಯವಾಗುವುದರೊಳಗೆ ಪಾಂಡವರ ರಕ್ತವನ್ನ ತಂದು ತೋರಿಸ್ತೇನೆ ಅಂತ ಹೇಳ್ತಾನೆ. ಆತನ ಮನಸ್ಸಲ್ಲಿ ಪಾಂಡವರನ್ನ ಹಿಂದೆ ನಾಶ ಮಾಡಬೇಕು ಅನ್ನೋ ಒಂದು ದ್ವೇಷದ ಕಿಡಿ ಆತನ ಮನಸ್ಸನ್ನ ತುಂಬಿಕೊಂಡಿತ್ತು. ಹೀಗಾಗಿ ಆತ ಪಾಂಡವರ ಶಿಬಿರಕ್ಕೆ ಈ ಕೃತವರ್ಮ ಮತ್ತು ಕೃಪಾಚಾರ್ಯರೊಂದಿಗೆ ಬರ್ತಾನೆ. ಈ ವಿಷಯವನ್ನ ಮೊದಲೇ ತಿಳಿದುಕೊಂಡಿದ್ದ ಶ್ರೀಕೃಷ್ಣ ಪಾಂಡವರನ್ನ ಆ ಜಾಗದಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಅವರ ಜಾಗವನ್ನ ಬದಲಾವಣೆ ಮಾಡ್ತಾನೆ. ಪಾಂಡವರ ಶಿಬಿರಕ್ಕೆ ಬಂದ ಈ 3 ಜನರ ಪೈಕಿ ಅಶ್ವತ್ಥಾಮ ಶಿಬಿರದ ಒಳಗೆ ಹೋದ್ರೆ ಈ ಕೃತವರ್ಮ ಮತ್ತು ಕೃಪಾಚಾರ್ಯರು ಶಿಬಿರದ ಹೊರಗಡೆ ನಿಂತ್ಕೋತಾರೆ. ಅಪ್ಪಿತಪ್ಪಿ ಯಾರಾದರೂ ಶಿಬಿರದಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದರೆ ಈ ಕೃತವರ್ಮ ಮತ್ತು ಕೃಪಾಚಾರ್ಯ ಅವರನ್ನ ಸಾಯಿಸ್ತಾರೆ. ಹೀಗೆ ಒಳಗೆ ಹೋದ ಈ ಅಶ್ವತ್ಥಾಮ ಕತ್ತಲೆಯಲ್ಲಿ ಮಲಗಿದ್ದ ಎಲ್ಲರ ರುಂಡವನ್ನ ಕತ್ತರಿಸಿ ಅವರ ರಕ್ತವನ್ನ ಕೈಗೆ ಬಳಿದುಕೊಂಡು ಹೊರಗೆ ಬರ್ತಾನೆ. ಆ ರಕ್ತವನ್ನ ತೆಗೆದುಕೊಂಡು ಹೋಗಿ ದುರ್ಯೋಧನನಿಗೆ ಪಾಂಡವರ ರಕ್ತ ಅಂತ ತೋರಿಸ್ತಾನೆ. ಆದ್ರೆ ನಿಜವಾಗ್ಲೂ ಅಲ್ಲೂ ಸತ್ತವರು ಪಾಂಡವರ ಮಕ್ಕಳಾಗಿದ್ರು. ಮಾರನೇ ದಿನ ಬೆಳಿಗ್ಗೆ ಶಿಬಿರದ ಬಳಿ ಬಂದ ಪಾಂಡವರಿಗೆ ತಮ್ಮ ಮಕ್ಕಳ ಈ ಬರ್ಬರ ಹತ್ಯೆಯನ್ನ ನೋಡಿ ಕೋಪ ಉಕ್ಕಿ ಬರುತ್ತೆ. ಅಷ್ಟರಲ್ಲಾಗ್ಲೇ ಈ ವಿಷಯವನ್ನ ಅಶ್ವತ್ಥಾಮ ಕೂಡ ತಿಳಿದುಕೊಂಡಿರ್ತಾನೆ. ಆತ ವ್ಯಾಸ ಮಹರ್ಷಿಗಳ ಆಶ್ರಮದ ಬಳಿ ಹೋಗಿ ಪಾಂಡವರ ಬರುವಿಕೆಗಾಗಿ ಕಾಯ್ತಾ ಕೂತ್ಕೋತಾನೆ. ಅಶ್ವತ್ಥಾಮನಿಂದ ತನ್ನ ಮಕ್ಕಳ ಹತ್ಯೆಯಾಗಿದೆ ಅಂತ ತಿಳಿದುಕೊಂಡ ಪಾಂಡವರು ಆತನನ್ನ ಹುಡ್ಕೋದಕ್ಕೆ ಪ್ರಾರಂಭಿಸ್ತಾರೆ. ಆತ ವ್ಯಾಸ ಮಹರ್ಷಿಗಳ ಆಶ್ರಮದ ಬಳಿ ಇರೋದನ್ನ ತಿಳಿದು ಅರ್ಜುನ ಮತ್ತು ಉಳಿದವರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ಕೂಡಲೇ ಅಶ್ವತ್ಥಾಮ ಮತ್ತು ಅರ್ಜುನರ ಮಧ್ಯೆ ಯುದ್ಧ ನಡೆಯುತ್ತೆ. ಅಶ್ವತ್ಥಾಮ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅದಕ್ಕೆ ಉತ್ತರವಾಗಿ ಅರ್ಜುನ ಬ್ರಹ್ಮಶೀರ್ಷಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಇದನ್ನ ಗಮನಿಸಿದ ಈ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಓಡೋಡಿ ಬಂದು ಈ 2 ಅಸ್ತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಇಡೀ ಪ್ರಪಂಚವೇ ನಾಶವಾಗೋದ್ರಲ್ಲಿ ಅನುಮಾನ ಇಲ್ಲ. ಆದ್ದರಿಂದ ನೀವಿಬ್ರು ಈ ನಿಮ್ಮ ಅಸ್ತ್ರಗಳನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅರ್ಜುನನಿಗೆ ತನ್ನ ಅಸ್ತ್ರವನ್ನ ವಾಪಸ್ ಪಡೆಯೋದು ಗೊತ್ತಿತ್ತು. ಆದ್ರೆ ಈ ಅಶ್ವತ್ಥಾಮನಿಗೆ ತನ್ನ ಅಸ್ತ್ರವನ್ನ ಹಿಂಪಡೆಯೋ ರೀತಿ ಗೊತ್ತಿರಲಿಲ್ಲ. ಅದನ್ನೇ ವ್ಯಾಸ ಮಹರ್ಷಿಗಳಿಗೆ ತಿಳಿಸ್ತಾನೆ ಅಶ್ವತ್ಥಾಮ. ಅದಕ್ಕೆ ವ್ಯಾಸರು ಹಿಂಪಡೆಯೋದಕ್ಕೆ ಬರದೇ ಇದ್ರೆ ನಿನ್ನ ಅಸ್ತ್ರದ ಗುರಿಯನ್ನ ಬದಲಾಯಿಸು ಅಂತ ಹೇಳ್ತಾರೆ. ಆಗಲೇ ಅಶ್ವತ್ಥಾಮನ ಕೆಟ್ಟ ಬುದ್ಧಿ ಹೊರಗೆ ಬರುತ್ತೆ. ಆತ ಪಾಂಡವರ ಮಕ್ಕಳನ್ನ ಕೊಂದಿದ್ದ. ಪಾಂಡವರ ವಂಶವನ್ನ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಇನ್ನೂ ಹುಟ್ಟದ ಮಗುವಿನ ಮೇಲೆ ತನ್ನ ಬ್ರಹ್ಮಾಸ್ತ್ರದ ಗುರಿಯನ್ನ ಬದಲಾಯಿಸ್ತಾನೆ. ಆ ಬ್ರಹ್ಮಾಸ್ತ್ರದ ಶಕ್ತಿಯಿಂದ ಉತ್ತರೆಯ ಗರ್ಭದಲ್ಲಿರೋ ಮಗು ಸತ್ತು ಹೋಗುತ್ತೆ. ಅಭಿಮನ್ಯುವಿನ ಸಾವಾದಾಗ್ಲೇ ಶ್ರೀಕೃಷ್ಣ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದ.
ಆದರೆ ಇನ್ನೂ ಹುಟ್ಟದ ಮಗುವಿನ ಸಾವಿನಿಂದಾಗಿ ಶ್ರೀಕೃಷ್ಣನಿಗೆ ತನ್ನ ಕೋಪವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆತ ಕೋಪದಿಂದ ಅಶ್ವತ್ಥಾಮನ ಮೇಲೇರಿ ಹೋಗ್ತಾನೆ. ಇನ್ನೂ ಹುಟ್ಟದ ಮಗುವಿನ ಮೇಲೆ ನಿನ್ನ ಪ್ರತಾಪ ತೋರಿಸ್ತೀಯ, ನಿನ್ನ ಅಹಂಕಾರವನ್ನ ತೋರಿಸ್ತೀಯ, ಹಾಗಾದ್ರೆ ನಿನಗೆ ಶಾಪ ಕೊಡ್ತೀನಿ ಅಂತ ಹೇಳಿ ಕಲಿಯುಗ ಮುಗಿಯೋವರೆಗೂ ನೀನು ಕುರೂಪಿಯಾಗಿ ನೋವನ್ನನುಭವಿಸ್ತಾ ಬದುಕು. ಆತನ ಮಣಿಯನ್ನ ತನ್ನ ಸುದರ್ಶನಾಸ್ತ್ರದಿಂದ ಕತ್ತರಿಸಿ ಹಾಕ್ತಾನೆ. ಹೀಗೆ ಶಾಪ ಪಡೆದ ಅಶ್ವತ್ಥಾಮನಿಗೆ ಶಾಪ ವಿಮೋಚನೆ ಇದೆಯಾ? ಸ್ಕಂದ ಪುರಾಣದ 31ನೇ ಅಧ್ಯಾಯದಲ್ಲಿ ಬ್ರಹ್ಮಕಂಡ ಪದ್ಯದಲ್ಲಿ ಶಾಪ ಪಡೆದ ಈ ಅಶ್ವತ್ಥಾಮನನ್ನ ಯಾವ ಮುನಿಗಳು ಕೂಡ ಹತ್ತಿರಕ್ಕೆ ಸೇರಿಸೋದಿಲ್ಲ. ಆದ್ರೆ ಅಶ್ವತ್ಥಾಮನ ಸ್ಥಿತಿಯನ್ನ ಕಂಡು ಕನಿಕರ ತೋರಿಸಿದ್ದು ಈ ಪರಶುರಾಮರು. ಅವರು ತಮ್ಮ ಆಶ್ರಮದಲ್ಲಿರೋ ಶಕ್ತಿ ದೇವತೆಯನ್ನ ಪೂಜಿಸುವಂತೆ ಹೇಳ್ತಾರೆ. ಅದೇ ರೀತಿ ಅವರ ಮಾತಿನ ಪ್ರಕಾರ ಈ ಅಶ್ವತ್ಥಾಮ ದ್ವಾಪರ ಯುಗದ ಅಂತ್ಯ ಪೂರ್ತಿಯಾಗಿ ಆಗುವವರೆಗೂ ಆತ ಆ ದೇವಿಯನ್ನ ಪ್ರಾರ್ಥಿಸ್ತಾನೆ, ಪೂಜಿಸ್ತಾನೆ. ಹೀಗಾಗಿ ಆತನ ಆ ಶಾಪದಲ್ಲಿ ಕೆಲವು ಭಾಗವನ್ನ ಆತ ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಅಶ್ವತ್ಥಾಮನ ಕುರಿತಾಗಿ ಹಲವಾರು ಕಥೆಗಳು ಕೂಡ ಪ್ರಚಲಿತವಾಗಿದೆ. ಈ ಅಶ್ವತ್ಥಾಮ ಹಿಮಾಲಯದಲ್ಲಿ ವಾಸ ಮಾಡ್ತಾನೆ ಅಂತ ಕೆಲವರು ನಂಬಿದ್ರೆ, ಇನ್ನು ಕೆಲವರು ಆತ ಶಿವಭಕ್ತನಾಗಿರೋದ್ರಿಂದ ಉತ್ತರ ಪ್ರದೇಶದ ಗೆಹರಿ ಅನ್ನೋ ಗ್ರಾಮದಲ್ಲಿನ ಒಂದು ಶಿವ ದೇವಾಲಯದಲ್ಲಿ ಪ್ರತಿನಿತ್ಯ ಕೂಡ ಆತ ಬಂದು ರಾತ್ರಿ ವೇಳೆ ಪೂಜೆ ಮಾಡ್ತಾನೆ ಅಂತ ನಂಬ್ತಾರೆ. ಇದಕ್ಕೆ ಕಾರಣ ಕೂಡ ಇಲ್ಲದೆ ಇಲ್ಲ. ಆ ಗೆಹರಿಯ ಶಿವ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಮಾಡಿ ಮನೆಗೆ ಹೋಗುವಾಗ ಆ ದೇವಾಲಯದ ಶಿವಲಿಂಗವನ್ನ ಶುಭ್ರಗೊಳಿಸಿ ಹೋಗ್ತಾರೆ. ಆದ್ರೆ ಮಾರನೇ ದಿನ ಬಾಗಿಲು ತೆಗೆಯೋ ಸಮಯದಲ್ಲಿ ಆ ಶಿವಲಿಂಗಕ್ಕೆ ಪಕ್ಕದ ಕಾಡಿನಲ್ಲಿನ ಹೂಗಳಿಂದ ಯಾರೋ ಪೂಜೆ ಮಾಡದಂತೆ ಪ್ರತಿನಿತ್ಯ ಕೂಡ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಅದು ಅಲ್ಲದೆ ಆ ರಾತ್ರಿ ವೇಳೆ ಆ ದೇವಸ್ಥಾನದಲ್ಲಿ ಗಂಟೆಗಳ ಶಬ್ದ ಕೂಡ ಕೇಳಿಸುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ಇನ್ನೂ ಹಲವಾರು ಕಥೆಗಳು ಈ ಅಶ್ವತ್ಥಾಮನ ಕುರಿತು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪ್ರಚಲಿತವಾಗಿದೆ. ಕೆಲವರು ಗುಜರಾತ್ನಲ್ಲಿ ಇದ್ರೆ, ಕೆಲವರು ಕಾಶ್ಮೀರದಲ್ಲಿ ಹೇಳ್ತಾರೆ. ನೀವು ಯಾವ ರೀತಿ ಕಥೆಯನ್ನ ಕೇಳಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಅಶ್ವತ್ಥಾಮ ಏನೇ ಮಾಡಿದ್ರು ಕೂಡ ಕೇವಲ ಅದರಲ್ಲಿ ಅಶ್ವತ್ಥಾಮ ಒಬ್ಬನೇ ಇರಲಿಲ್ಲ. ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನ ಕೊಲ್ಲೋದಕ್ಕೆ ಕಾರಣವಾಗಿದ್ದು ಶ್ರೀಕೃಷ್ಣ. ಯಾಕಂದ್ರೆ ದ್ವಾಪರ ಯುಗ ಮುಗಿದು ಕಲಿಯುಗ ಬರುವಾಗ ಅಂತಹ ಮಹಾನ್ ಶಕ್ತಿಯುಳ್ಳವರು ಇದ್ದರೆ ಈ ಕಲಿಯುಗ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರನ್ನೆಲ್ಲ ಅವತ್ತು ಕೊನೆಗೊಳಿಸಬೇಕಾಗಿತ್ತು. ಈ ಮಹಾಭಾರತದಲ್ಲಿ ನಮ್ಮ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ, ಕೊಲ್ಲೋದಕ್ಕೆ ಅವನ್ ಯಾರು, ಕೊಲಿಸ್ಕೊಳ್ಳೋದಕ್ಕೆ ಇವರು ಯಾರು. ಪ್ರತಿಯೊಂದಕ್ಕೂ ಕಾರಣ ಕೂಡ ಶ್ರೀಕೃಷ್ಣ ಪರಮಾತ್ಮ. ಆತನಿಂದಲೇ ಈ ಮಹಾಭಾರತ ನಡೆದಿತ್ತು. ಆತನಿಲ್ಲದೆ ಇದ್ದಿದ್ರೆ ಈ ಮಹಾಭಾರತ ನಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಈ ಶ್ರೀಕೃಷ್ಣನ ಜೀವನ ಹೇಗಿತ್ತು, ಆತ ಅನುಭವಿಸಿದ ಕಷ್ಟಗಳೇನು, ಸುಮ್ಮನೆ ಆತ ದೇವರಾದ್ನ, ಈ ಎಲ್ಲ ವಿಷಯವನ್ನ ನೋಡ್ಬೇಕು ಅಂದ್ರೆ ಈ ಎಡಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋವನ್ನ ಕೂಡ ನೋಡ್ಬೋದು.